ನಮಸ್ತೆ ಎಲ್ರಿಗೂ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ. ಆಸೆ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಆಸೆ ಏನಾಗುತ್ತೆ ಅಂತ ಅಂದರೆ ಅವ್ರ ಅತ್ತೆ ಏನು ಮಾಡ್ತಾಳೆ, ಮೀನಾ ಅವ್ರ ಅತ್ತೆ ನನಗೆ ಕೈ ಹುಣ್ಕಿದೆ ಅಂತ ಹೇಳ್ಬಿಟ್ಟು ಕೈ ಸೊಟ್ಟಗೆ ಇಟ್ಕೊಂಡು ಕೂತ್ಕೊಂಡಿರ್ತಾಳೆ. ಬಿಸಿನೀರು ಶಾಖ ಕೊಡು, ಅದನ್ನು ಕೊಡು, ಇದನ್ನು ಕೊಡು ಅಂತ ಪಾಪ ಅವಳನ್ನ ಆಚೆ ಹೋಗದೆ ಇರೋ ಥರ ಮನೇಲೇ ಕೂಡಾಕೊಂಡು ಕೂತ್ಕೊಂಡಿರ್ತಾಳೆ. ಅವಳು ಬಿಸಿನೀರು ಶಾಖ ಕೊಟ್ಟಾದಮೇಲೆ ನನಗೆ ಮೆಣಸಿನ ಸಾರು ಮತ್ತು ಇದನ್ನು ಏನು ಕ್ಯಾರೆಟ್ ಪಲ್ಯ ತಿನ್ನಂಗಾಗಿದೆ, ಅದನ್ನು ಮಾಡ್ಕೊಂಬೋಗು ಅಂತ ಹೇಳ್ತಾಳೆ. ಮಾಡ್ಕೊಂಬಂದಿರೋ ಊಟ ಅಡುಗೆ ಆಲ್ರೆಡಿ ಮಾಡಿದ್ದೀನಿ ಅಂತ ಅದು ನನಗೆ ಬೇಡ, ನನಗೆ ನಾನು ಹೇಳಿದ್ದು ಮಾಡಿಕೊಡು ಅಂತ ಹೇಳ್ತಾನೆ. ಸರಿ ಆಯಿತು ಅಂದ್ಬಿಟ್ಟು ಅವಳು ಹೋಗ್ತಾಳೆ. ಇನ್ನೂ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಗಂಡ ಫೋನ್ ಮಾಡಿಬಿಟ್ಟು ಹೇಳ್ತಾ ಇರ್ತಾನೆ, ಸೂರ್ಯ ಡೆಕೋರೇಷನ್ ಎಲ್ಲ ಮುಗಿದಿದೆ ಕಣೆ, ಮನೇಲೇ ಕೂತ್ಕೊಂಡು ನೀನು ಎಲ್ಲ ಕೆಲಸನೂ ನಮ್ಮ ಕೈಯಲ್ಲಿ ಮಾಡಿಸ್ಬಿಟ್ಟೆ, ನೀನು ಬಲೆ ಕಿಲಾಡಿ ಇದೆಯಾ, ನೀನು ತುಂಬ ಬುದ್ಧಿವಂತೆ ಇದೆಯಾ ಅಂತ ಅಂದ್ಬಿಟ್ಟು ಹೊಗಳ್ತಾ ಇರ್ತಾನೆ. ಹೌದಾ ರೀ, ನೋಡಿ ತೋರಿಸಿ ಅಂತ ಅಂದಾಗ ಎಲ್ಲರೂ ಕೂಡ ಅಲ್ಲಿರ್ತಾರೆ. ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ನನ್ನ ಕಡೆಯಿಂದ ಅಂತ ಅಂದ್ಬಿಟ್ಟು ಅವಳು ಮೀನಾ ಹೇಳ್ತಾಳೆ. ಮತ್ತು ಡೆಕೋರೇಷನ್ ಎಲ್ಲ ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾಳೆ. ಇನ್ನು ಇವಳು ಏನು ಮಾಡ್ತಾಳೆ, ಹೆಂಗೋ ನಾನು ಅವಳನ್ನ ಆಚೆ ಬಿಡಲಿಲ್ಲ, ಅಲ್ಲಿಂದ ಆರ್ಡ್ರ್ಗಳು ಇವಳಿಗೆ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಇವಳು ಅಂದ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಅವಳಿಗೆ ಹೇಳ್ಕೊಟ್ಟಂತಹ ಯಮ್ಮ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಹಿಂಗೆ ವಿಚಾರಿಸ್ತಾರೆ. ಅವಳು ಮನೇಲೇ ಇದ್ದಾಳೆ, ಹೋಗಿಲ್ಲ, ಆರ್ಡ್ರ್ ನಮಗೆ ಸಿಗುತ್ತೆ ಅಂದಾಗ ಅವರು ಅಲ್ಲಿ ನಡೆದಿರೋವಂಥ ವಿಚಾರ ಹೇಳ್ತಾರೆ. ಇನ್ನು ಮೀನಾ ಅವ್ರ ಅತ್ತೆಗೆ ಫೋನ್ ಮಾಡಿಬಿಟ್ಟು ಹೇಳ್ತಾರೆ. ಫೋನ್ ಮಾಡಿದಾಗ ಮೀನಾ ಅವ್ರ ಅತ್ತೆ ಏನು ಮಾಡ್ತಾರೆ, ನಾನು ಅವಳನ್ನ ಆಚೆನೇ ಬಿಟ್ಟಿಲ್ಲ, ಆರ್ಡ್ರ್ ಕ್ಯಾನ್ಸಲ್ ಆಗಿರುತ್ತೆ, ಹೋಗಿ ನೀವು ಆರ್ಡ್ರ್ ತೊಗೊಂಡು ಕೆಲಸ ಮಾಡಿರಿ ಅಂತ ಅಂದ್ಬಿಟ್ಟು ಮೀನಾ ಅವ್ರ ಅತ್ತೆ ಹೇಳಿದಾಗ ಎಂಥದ್ದು ಇಲ್ಲ, ಅವಳು ಈ ಕುಂತಿದ್ದ ಜಾಗದಲ್ಲೇ ನಿಂತ್ಕೊಂಡು ವೀಡಿಯೋ ಕಾಲ್ ಮಾಡಿಬಿಟ್ಟು ಎಲ್ಲ ಕೆಲಸನೂ ಮಾಡಿಸಿದ್ದಾಳೆ. ಇನ್ನೂ ತುಂಬ ಚೆನ್ನಾಗಿ ಅವಳು ಡೆಕೋರೇಷನ್ ಮಾಡಿಸಿದ್ದಾಳೆ ಮನೇಲೇ ಕೂತ್ಕೊಂಡು ಅಂತ ಅಂದ್ಬಿಟ್ಟು ಅವ್ರ ಅತ್ತೆಗೆ ಹೇಳಿದಾಗ ಅವ್ರ ಅತ್ತೆ ಏನು ಮಾಡ್ತಾರೆ, ಹೌದಾ ಹೆಂಗೆ ಸಾಧ್ಯ, ನಾನು ಇಲ್ಲೇ ಇದ್ನಲ್ಲ, ಇದೆಲ್ಲ ಮುಂಚೆನೇ ಗೊತ್ತಾಗಿದ್ದಿದ್ರೆ ನಾನು ಮುಂದೆನೇ ಕೂರಿಸ್ಕೊಂಡು ಕೂತ್ಕೊತಾ ಇದ್ನಲ್ಲ, ನಾನು ಆಚೆನೇ ಬಿಡ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಅತ್ತೆ ಹೇಳ್ತಾರೆ. ಅಷ್ಟರಲ್ಲಿ ಅವಳೇನು ಮಾಡ್ತಾಳೆ, ಇವತ್ತು ನಾನು ನಿಮ್ಮ ಬಗ್ಗೆ ಮಾತಾಡಿದ್ದೀನಿ, ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಇಡೀ ಊರು ಪಕ್ಕದ ಹಳ್ಳಿಯವರು ಇಡೀ ದೇಶನೇ ಮಾತಾಡುತ್ತೆ, ಆ ಥರ ಮಾಡಿಬಿಡ್ತಾಳೆ ಅವಳು. ನಿಮ್ಮ ಸೊಸೆ ಅವರ ಮೀನಾ ಅವ್ರ ಅತ್ತೆ ಮೀನಾ ಹೇಳ್ದಂಗೆ ಕೇಳ್ಕೊಂಡು ಕೂತ್ಕೊಂಡವ್ರೆ ಅಂತ ಮಾತಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಫೋನ್ ಇಟ್ಬಿಡ್ತಾಳೆ. ಇನ್ನು ಚಿಕ್ಕ ಸೊಸೆ ಶ್ರುತಿ ಏನು ಮಾಡ್ತಾಳೆ ಅಂತ ಅಂದರೆ ಕೆಫೆಗೆ ಬರ್ತಾಳೆ. ಅವಳು ಗಂಡ ಕೆಲಸ ಮಾಡ್ತಿದ್ದಂಥ ಕೆಫೆಗೆ ಅಲ್ಲೊಂದು ಕೆಲಸ ಖಾಲಿ ಇರುತ್ತೆ ಅಂತ ಹೇಳಿರ್ತಾರೆ. ಸೊ ಅದಕ್ಕೋಸ್ಕರ ಅವಳೇನು ಮಾಡ್ತಾಳೆ, ಬರ್ತಾಳೆ, ಕೆಲಸ ಇದೆ ನಾನು ಇಲ್ಲೇ ಈ ಕೆಲಸ ಮಾಡ್ತೀನಿ ಅಂತ ಕೇಳೋದಕ್ಕೋಸ್ಕರ. ಶ್ರುತಿ ಬಂದ ತಕ್ಷಣ ಅವರ ಕೆಫೆ ಓನರ್ ಏನು ಮಾಡ್ತಾರೆ, ಕೂತ್ಕೊಂಡು ಸರಿ ಆಯಿತು ಬನ್ನಿ ಅಂತ ಕರೆದು ಕೂರಿಸ್ಕೊತಾರೆ. ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಗೊತ್ತಾಯಿತು, ನಾನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಇಲ್ಲಿ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಶ್ರುತಿ ಕೇಳಿದಾಗ ನೀವೇನೋ ಡಬ್ಬಿಂಗ್ ಮಾಡ್ತಾ ಇದ್ರಂತಲ್ವ ಇಲ್ಲಿಗೆ ಅಂತಂದರೆ ಅದೊಂದು 2 ಅವರ್ ಇರುತ್ತೆ ಅಷ್ಟೇ, ಬೆಳಿಗ್ಗೆ ಹೊತ್ತು ಮುಗಿದೋಗ್ಬಿಡುತ್ತೆ, ಮತ್ತು ನಾನು ಮನೆಗೆ ಹೋದರೆ ರವಿ ಬರೋದು ಕೂಡ ಲೇಟ್ ಆಗುತ್ತೆ, ಅವ್ರಿಗೋಸ್ಕರ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ, ಅವ್ರು ಬರೋ ಅಷ್ಟರಲ್ಲಿ ನನಗೆ ನಿದ್ದೆ ಬರ್ತಾ ಇರುತ್ತೆ, ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗೋದಿಲ್ಲ, ಇಲ್ಲಿ ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ಅವ್ರ ಜೊತೆ ಇರ್ಬೋದು ಅನ್ನೋ ಉದ್ದೇಶದಿಂದ ಅಂತ ಹೇಳ್ತಾನೆ. ಸರಿ ಆಯಿತು ಮಾಡಿ, ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಅವ್ರು ಹೇಳಿದಾಗ ಸರಿ ಅಂತ ಹೇಳಿ ಒಪ್ಕೊತಾರೆ. ಇನ್ನು ಮನೆ ಕಡೆಗೆ ಸೂರ್ಯ ಒಂದು ಹಾರ ಇಟ್ಕೊಂಡು ಓಡೋಡ್ಕೊಂಡು ಬರ್ತಾನೆ. ಓಡೋಡ್ಕೊಂಡು ಬಂದ್ಬಿಟ್ಟು ಮೀನಾ ಅಂತ ಕರಿತಾನೆ. ಅವರಪ್ಪ ಏನಪ್ಪ ಹಿಂಗೆ ಬಂದೆ, ಏನಾಯಿತು ಅಂತ ಅಂದಾಗ ಮೀನನ್ನು ಕರೀರಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವಳು ಬರ್ತಾಳೆ. ಬಂದ ತಕ್ಷಣ ಕೈಯಲ್ಲಿ ದಾರ ಹಾಕ್ಬಿಟ್ಟು ಮೀನಾ ಇವತ್ತು ಎಂಥ ಒಳ್ಳೆ ಕೆಲಸ ಮಾಡಿದ್ಯಾ ಗೊತ್ತಾ, ನೀನು ಮನೇಲೇ ಕೂತ್ಕೊಂಡು ಇಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ, ನೀನು ಸಾಧಿಸ್ಬಿಡ್ತೀಯ ಕಣೆ, ತುಂಬ ಆಟ ಛಲ ಇದೆ ನಿನಗೆ ಅಂತ ಅಂದ್ಬಿಟ್ಟು ಫುಲ್ಲು ಹೊಗಳ್ತಾ ಇರ್ತಾನೆ. ಇದನ್ನು ನೋಡಿದಂತಹ ಶ್ರುತಿ, ರವಿ ಆಗಿರ್ಬೋದು ಮತ್ತು ಇನ್ನೊಬ್ಬರು ಕೂಡ ತುಂಬ ಖುಷಿ ಪಡ್ತಾ ಇರ್ತಾರೆ. ಶ್ರುತಿ, ರವಿ ಖುಷಿ ಪಡ್ತಾ ಇರ್ತಾರೆ, ಇನ್ನೊಬ್ಬರು ಮಾತ್ರ ಖುಷಿ ಪಡ್ತಾ ಇರಲ್ಲ, ಅವರಿಗೆ ಹೊಟ್ಟೆ ಉರಿ ಇದ್ದೇ ಇರುತ್ತೆ. ಇನ್ನು ಸೂರ್ಯ ಅಂತೂ ಹೆಂಡ್ತಿನ ಹೊಗಳುತ್ತಾನೆ. ಅದನ್ನೆಲ್ಲ ನೋಡಿದಂತಹ ಅವರ ಅತ್ತೆ ಆಗಿರ್ಬೋದು ಮತ್ತು ಇನ್ನೊಬ್ಬರು ಕೂಡ ಮುಖ ಗಂಟಾಕೊಂಡು ಕೋಪ ಮಾಡ್ಕೊಂಡಿರ್ತಾರೆ. ಅಯ್ಯೋ ಇದೆಲ್ಲ ಆಗೋಗ್ಬಿಡ್ತಲ್ವ, ನಾನೇನು ಆಗಬಾರ್ದು ಅಂದ್ಕೊಂಡಿದ್ದೋ ಅದೇ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಮೀನಾ ಅವರ ಅತ್ತೆ ತುಂಬ ಒಂಥರ ಮುಖ ಇಷ್ಟು ಮಾಡ್ಕೊಂಡಿರ್ತಾರೆ. ಅವರಂತೂ ಕಾಮಿಡಿ ಪೀಸೇ ಆಗೋಗ್ಬಿಟ್ಟಿದ್ದಾರೆ ಈ ಸೀರಿಯಲಲ್ಲಿ. ಅವ್ರು ನೋಡ್ತಾ ಇದ್ದರೆ ನಗು ಬರ್ತಾ ಇರುತ್ತೆ. ಇನ್ನು ಇವ್ರಿಗೂ ತುಂಬ ಹೊಟ್ಟೆ ಉರಿ ಇರುತ್ತೆ. ಅಷ್ಟರಲ್ಲಿ ರವಿ ಮತ್ತು ಶ್ರುತಿ ಇಬ್ಬರೂ
ನಿಂತ್ಕೊಂಡು ಹೌದಾ ಅಯ್ಯೋ ಕಂಗ್ರ್ಯಾಚುಲೇಷನ್ ಅಂದ್ಬಿಟ್ಟು ವಿಶ್ ಮಾಡ್ತಾ ಇರೋದು ಅವ್ರ ಸಂಭ್ರಮ ಸಡಗರ ನೋಡಿಬಿಟ್ಟು ಅವ್ರ ಅತ್ತೆಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಅವ್ರ ಮುಖ ಹಿಂಗೆ ಸಿಂಡಿಸ್ಕೊಂಡು ಗಂಟಾಕೊಂಡು ಕೂತ್ಕೊಂಡಿರ್ತಾರೆ. ಇನ್ನು ಅವ್ರ ಮಾವ ಅಂತೂ ಅವನಿಗೆ ಒಳ್ಳೆ ಕೆಲಸ ಮಾಡಿದ್ಯಾ ಕಣಮ್ಮ, ಇದೇ ಥರನೇ ನೀನು ಬುದ್ಧಿವಂತಿಕೆ ಉಪಯೋಗಿಸ್ಬಿಟ್ಟು ಮಾಡು, ಮುಂದೆ ಬರ್ತೀಯಾ ಅಂತ ಹೇಳ್ಬಿಟ್ಟು ಅವ್ರ ಮಾವ ಕೂಡ ವಿಶ್ ಮಾಡ್ತಾರೆ. ಎಲ್ಲರ ವಿಶಸ್ಸು ಮತ್ತು ಆ ಸೂರ್ಯ ಮೀನಾ ಸಂಭ್ರಮ ನೋಡಿಬಿಟ್ಟು ಇವ್ರುಗಳ ಕೈ ತಡ್ಕೊಳಕ್ಕಾಗೋದಿಲ್ಲ. ಅಲ್ಲ ಕಣೆ, ಇಷ್ಟು ಖುಷಿಯಾಗಿದ್ರು ನಿನಗೆ ನಗುನೇ ಬರ್ತಾ ಇಲ್ವಾ, ನಿನಗೆ ಸಂತೋಷನೇ ಆಗ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಮೀನಾ ಅವ್ರ ಅತ್ತೆಗೆ ಅವ್ರ ಮಾವ ಕೇಳ್ತಾರೆ. ಅದಕ್ಕೆ ಏನಿಲ್ಲ, ನನಗೂ ಖುಷಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಈ ಥರ ಏನೋ ಹೊರಟೊರಟಾಗಿ ಮಾತಾಡ್ತಾ ಇರ್ತಾಳೆ ಅವಳು. ಸರಿ ಆಯಿತು ಅಂತ ಹೇಳಿ ಅವನೇನು ಮಾಡ್ತಾನೆ, ಸರಿ ನಿನಗೆ ಎಷ್ಟು ಹೇಳಿದ್ರು ಇಷ್ಟೇ ಬಾ, ನಿನ್ನ ಬುದ್ಧಿ ಎಲ್ಲೋಗುತ್ತೆ ಅಂತ ಹೇಳ್ತಾರೆ. ಇನ್ನು ಶ್ರುತಿ ಗಂಡ ಇಬ್ಬರು ಬಂದುಬಿಟ್ಟು ವಿಶ್ ಮಾಡ್ತಾರೆ. ವಿಶ್ ಮಾಡಾದಮೇಲೆ ಅವ್ರವ್ರ ರೂಮ್ಗೆ ಅವ್ರವ್ರು ಹೊರಟೋಗ್ಬಿಡ್ತಾರೆ. ಅವಳೇನು ಮಾಡ್ತಾಳೆ, ಸೀದಾ ಅಡುಗೆ ಮನೆಗೆ ಹೋಗ್ತಾಳೆ. ಮೀನಾ ಅವಳಿಂದನೇ ಸೂರ್ಯ ಹೋಗ್ತಾನೆ, ರೀ ಇವತ್ತು ನಮ್ಮ ಅತ್ತೆ ಮಾಡಿರೋದು ನನಗೊಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಬೇಜಾರಾಯಿತು ಅಂತ ಅಂದ್ಬಿಟ್ಟು ಮೀನಾ ಹೇಳ್ದಾಗ, ಹೌದಾ ಏನಾಯಿತು ಸಕ್ಕರೆ, ಏನು ಮಾಡಿದ್ರು ಅಂತ ಅಂದರೆ, ಇವತ್ತು ಅವ್ರ ಕೈಗೆ ಏಟೇ ಆಗಿರಲಿಲ್ಲ ರೀ, ನಾನು ಮಂಟಪಕ್ಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ಈ ಆರ್ಡ್ರು ಒಪ್ಕೊಬಾರ್ದು, ನಾನು ಮಾಡಬಾರ್ದು ಆ ಕೆಲಸ ಅಂತ ಹೇಳ್ಬಿಟ್ಟು ಅವರೇ ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಿರೋ ಅಂಥದ್ದು. ನನಗಂತೂ ತುಂಬ ಬೇಜಾರಾಯಿತು ರೀ ಅವ್ರು ಮಾಡಿದ್ದು ಅಂತ ಹೇಳ್ತಾನೆ. ಅಂತ ಹೇಳಿದಾಗ ಅವನೇನು ಮಾಡ್ತಾನೆ, ಹೌದಾ ಸಕ್ಕರೆ ಈ ಥರ ಎಲ್ಲ ಮಾಡಿದ್ರಾ ಅಂತ ಹೇಳ್ಬಿಟ್ಟು ಇವತ್ತಿದ್ದಕ್ಕೆಲ್ಲ ಒಂದು ಕಡಿವಾಣ ಹಾಕಲೇಬೇಕು, ಇದನ್ನ ಇದೇ ಥರ ಬಿಟ್ಕೊಂಡು ಹೋದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವಳನ್ನ ಕರ್ಕೊಂಡು ಆಚೆ ಬರ್ತಾರೆ. ಈ ವಿಚಾರ ಎಲ್ಲರಿಗೂ ಹೇಳಬೇಕು, ಬಾ ಹೋಗೋಣ ಇಲ್ಲಿಂದ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಅಡುಗೆ ಮನೆಯಿಂದ ಹಾಲಿಗೆ ಬರ್ತಾನೆ. ಅಪ್ಪ ಇವತ್ತು ಏನಾಗಿದೆ ಗೊತ್ತಾ ಅಪ್ಪ, ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಸಕ್ಕರೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಕಿರ್ಚಾಡ್ಕೊಂಡು ಆಚೆ ಬರ್ತಾನೆ. ಅದಕ್ಕೆ ಏನಾಯಿತು ಏನು ಅಂತ ಅಂದ್ಬಿಟ್ಟು ಅವ್ರ ಅಪ್ಪ ಕೇಳಿದಾಗ, ಅಪ್ಪ ಇವತ್ತು ಮೀನಾ ಮಂಟಪಕ್ಕೆ ಬರಬಾರ್ದು ಅಂದ್ಬಿಟ್ಟು ಸಕ್ಕರೆ ಕೈ ಮುರಿದೋಗಿದೆ, ಕೈ ಉಣ್ಕೈತೆ ಅಂತ ನಾಟಕ ಆಡಿಕೊಂಡು ಮೀನನ್ನು ಆಚೆಗೆ ಬಿಡ್ದಲೆ ಮನೇಲಿ ಇರಿಸ್ಕೊಂಡು ಎಷ್ಟು ಪ್ರಾಬ್ಲಮ್ ಮಾಡಿದ್ದಾರೆ ಗೊತ್ತಾ ಅಪ್ಪ ಅಂತ ಅಂದ್ಬಿಟ್ಟು ಅಪ್ಪಂಗೆ ಹೇಳ್ತಾನೆ ಮಗ. ಸೊ ಆವಾಗ ಅವ್ರೇನು ಮಾಡ್ತಾರೆ ಅಂದರೆ, ಹೌದಾ ಇಷ್ಟೆಲ್ಲ ನಾಟಕ ಮಾಡಿದ್ದಾಳ ಇವಳು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅಯ್ಯೋ ಈ ಥರ ಎಲ್ಲ ಯಾಕೆ ಮಾಡಿದ್ರಿ, ಏನು ಕತೆ ಅಂದರೆ, ಇದು ಇವರೊಬ್ರದ್ದೇ ಅಲ್ಲ ಪ್ಲ್ಯಾನು, ಮೀನಾ ಆಪೋಸಿಟ್ ಅವರು ಒಬ್ರು ಇದ್ದಾರೆ, ಅವರು ಹೇಳ್ಕೊಟ್ಟು ಇಬ್ಬರು ಸೇರ್ಕೊಂಡು ಮಾಡಿರೋದು, ಇದೆಲ್ಲನ ಮೀನಾ ಬಗ್ಗೆ ಹೇಳ್ಕೊಟ್ಟಿರೋ ಚುಚ್ಚು ಮಾತು ಅಪ್ಪ ಅಂತ ಅಂದ್ಬಿಟ್ಟು ಅವ್ರ ಅಪ್ಪಂಗೆ ಸೂರ್ಯ ಹೇಳಿದಾಗ ಅವ್ರ ಅಪ್ಪ ಹೇಳ್ತಾರೆ, ನೀನು ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ನಿನ್ನಂಥವ್ರು ಇರುವಾಗ್ಲೇ ಅಂಥವ್ರು ಮುಂದೆ ಬರೋದಕ್ಕೆ ಸಾಧ್ಯ ಆಗೋದು, ನೀನು ಯಾಕೆ ಈ ಥರ ಎಲ್ಲ ಮಾಡ್ತಿದ್ಯಾ, ನೀನು ಇಷ್ಟು ವರ್ಷದಿಂದ ಮೀನಾ ಜೊತೆಗಿದ್ಯಾ, ಅವಳು ಏನಂತ ಗೊತ್ತಿಲ್ವಾ, ಯಾಕೆ ಈ ಥರ ಎಲ್ಲ ನಿಂದು ಇಷ್ಟೊಂದು ಕೆಟ್ಟ ಬುದ್ಧಿ ಇದೆ ನಿನಗೆ ಅಂತ ಅಂದ್ಬಿಟ್ಟು ಅವರಪ್ಪ ಮೀನನ ಕಡೆಗೆ ಮಾತಾಡ್ತಾರೆ. ಹೆಂಡ್ತಿನ ಬೈಯೋಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಶ್ರುತಿ ಕೂಡ, ಅತ್ತೆ ಈ ಥರ ಎಲ್ಲ ಮಾಡಬಾರ್ದಾಗಿತ್ತು, ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಶ್ರುತಿ ಕೂಡ ಮಾತಾಡ್ತಾರೆ. ಎಲ್ಲರೂ ಮಾತಾಡ್ಬೇಕಾದ್ರೆ ಅವಳು ಸೈಲೆಂಟಾಗಿ ಬೈಸ್ಕೊಂಡು ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಸೊ ಇದನ್ನೆಲ್ಲ ನೋಡಿದಂತಹ ಸೂರ್ಯ ಹೇಳ್ತಾನೆ, ಅಪ್ಪ ಇವತ್ತು ನಮಗೆ ಆರ್ಡ್ರಿಗೆ ದುಡ್ಡು ಸಾಲದ ಬಂದಿದ್ದಾಗ ಶ್ರುತಿ ಮತ್ತು ರವಿನೇ ನಮಗೆ ಹಣ ಸಹಾಯ ಮಾಡಿದ್ದು ಅಂತ ಹೇಳಿದಾಗ ಅವರ ಅಪ್ಪ ಬೆನ್ನು ತೊಟ್ಬಿಟ್ಟು, ಕಾಲು ಎಳೆಯೋರು ಇರ್ಬೇಕಾದ್ರೆ ಸಹಾಯ ಮಾಡೋರು ಇದ್ದೇ ಇರ್ತಾರೆ, ನೀವು ಇದನ್ನೆಲ್ಲ ಮೆಟ್ಟು ನಿಲ್ಲಬೇಕು, ನೀನು ಮುಂದೆ ಬಂದೇ ಬತ್ತೀಯ ಕಣಮ್ಮ, ನೀನು ಚೆನ್ನಾಗಿ ಕೆಲಸ ಮಾಡು, ಇನ್ನು ತಲೆ ಉಪಯೋಗಿಸ್ಬಿಟ್ಟು ಒಳ್ಳೊಳ್ಳೆ ಕೆಲಸ ಮಾಡು, ಮುಂದುವರಿಬೋದು ನೀನು ಅಂತ ಅಂದ್ಬಿಟ್ಟು ಅವಾಗ ಅವರಪ್ಪ ಹೇಳ್ಬಿಟ್ಟು ವಿಶ್ ಮಾಡ್ತಾರೆ. ಸೊ ಅದಾದಮೇಲೆ ಸೂರ್ಯ ಹೇಳ್ತಾನೆ, ಅಪ್ಪ ಇದೇ ಒಳ್ಳೆಯ ಸಮಯ ಅನಿಸುತ್ತೆ, ನಾನು ಇನ್ನೊಂದು ವಿಚಾರ ಹೇಳಬೇಕು ನಿಮ್ಮ ಹತ್ರ ಎಲ್ಲರೂ, ನಾನು ಡ್ರೈವಿಂಗ್ ಸ್ಕೂಲ್ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ, ನಿಮ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡಂತಹ ಅವರಮ್ಮ ಏನು ಮಾಡ್ತಾರೆ, ಮುಖ ಗಂಟಿಕ್ಕೊಂಡು, ಡ್ರೈವಿಂಗ್ ಸ್ಕೂಲಾ ಅನ್ನೋ ಥರ ಇರುತ್ತೆ ಅವರ ಮುಖಭಾವ. ನಾನು ಏನು ಮಾಡಿದ್ರು ಇವ್ರು ಮುಂದೆ ಬರ್ತಾನೆ ಇದ್ದಾರಲ್ಲ ಅನ್ನೋ ಥರ ಇರುತ್ತೆ ಅವರ ರಿಯಾಕ್ಷನ್ನು. ಅಷ್ಟರಲ್ಲಿ ಅವನೇನು ಮಾಡ್ತಾನೆ, ನೀನು ಮಾಡಪ್ಪ, ನಿನ್ನ ಕೈಲಾಗುತ್ತೆ, ನೀನು ಮಾಡೇ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಅವರ ಅಪ್ಪನೂ ಕೂಡ ಮುಂದುವರಿಸ್ತಾರೆ ಮಾತನ್ನ, ಅವನಿಗೆ ಒಳ್ಳೆ ವಿಶ್ ಮಾಡ್ತಾರೆ. ಅಷ್ಟರಲ್ಲಿ ಅವ್ರ ಅಮ್ಮ ಏನು ಮಾಡ್ತಾರೆ, ಇರೋ ಕೆಲಸ ಮಾಡ್ಕೊಂಡಿರೋದು ಬಿಟ್ಬಿಟ್ಟು ಇದೆಲ್ಲ ಡ್ರೈವಿಂಗ್ ಸ್ಕೂಲ್ ಅಂತೆ, ಇನ್ನೊಂದಂತೆ ಮತ್ತೊಂದಂತೆ ಅಂದ್ಬಿಟ್ಟು ಜೋರು ಮಾಡೋಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಅವ್ರ ಅಪ್ಪ ಬಂದ್ಬಿಟ್ಟು, ನಿನ್ನ ಯಾರು ಕೇಳಿದ್ರು, ನೀನು ಯಾಕೆ ಇಷ್ಟೊಂದು ಮಾತಾಡ್ತಾ ಇದೆಯಾ, ನಿನ್ನ ಯಾರೂ ಕೇಳಲೇ ಇಲ್ವಲ್ಲ, ಅವ್ರಿಷ್ಟ ಅವ್ರು ಮಾಡ್ಕೊಳ್ಳಿ ಬಿಡು, ಒಂದು ಕೆಲಸ ಇಟ್ಕೊಂಡು ಹೆಂಗೆ ಮುಂದುವರೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಅವರ ಅಪ್ಪ ವಿಶ್ ಮಾಡ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಇದು ನಡೆದಂಥದ್ದು. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.